ನಮಸ್ಕಾರ ವೀಕ್ಷಕರ, ಅನ್ನಭಾಗ್ಯ ಅಕ್ಟೋಬರ್ ಹಾಗೂ ಸೆಪ್ಟೆಂಬರ್ ಮತ್ತೆ 2 ತಿಂಗಳ ಹಣ ನಿಮಗೆ ಜಮಾ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಬಹಳಷ್ಟು ಫಲಾನುಭವಿಗಳು ಕೂಡ ಪೆಂಡಿಂಗ್ ಉಳಿದಿದೆ ಅಂತ ಹೇಳ್ತಾ ಇದ್ರಿ ಅನ್ನಭಾಗ್ಯ ಯೋಜನೆಯಲ್ಲಿ. ಹೌದು ವೀಕ್ಷಕರೇ, ಇಂದಿನ ಕಂತುಗಳು ನಿಮಗೆ ಸ್ವಲ್ಪ ಕಂತುಗಳು ಪೆಂಡಿಂಗ್ ಏನೇ ಉಳಿದಿದೆ. ಯಾಕೆ ಪೆಂಡಿಂಗ್ ಉಳಿದಿದೆ, ಅದನ್ನ ನೀವು ಯಾವ ಯಾವ ಕಂತುಗಳು ಬರಬೇಕಾಗಿದೆ, ಯಾವ ಕಂತುಗಳು ಈಗ ಸದ್ಯದಲ್ಲಿ ಬಂದಿದಾವೆ ಅನ್ನೋಂಥದ್ದನ್ನ ತಿಳ್ಕೊಳ್ಬಹುದು. ಮುಖ್ಯವಾಗಿ ನೀವು ಈ ಒಂದು 18 ಜಿಲ್ಲೆಗಳಾದ್ರೂ ತಿಳ್ಕೊಳ್ಳಿ. ಯಾಕಂದ್ರೆ ಈಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಆದ್ರೂ ಜಮಾ ಆಗ್ತಾ ಇದೆ. ಆ ಒಂದು 18 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದಾವೆ. ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದಾವೆ. ಸೊ ಹೀಗಾಗಿ ನಿಮಗೆ ಅನ್ನಭಾಗ್ಯದಲ್ಲೂ ಕೆಲವೊಂದಿಷ್ಟು ಒಂದು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ 12ನೇ ಆಗಿರ್ಲಿ, 13ನೇ ಆಗಿರ್ಲಿ ಅಥವಾ 14ನೇ ಕಂತಿನಲ್ಲಿ ಪೆಂಡಿಂಗ್ ಉಳಿದಿರ್ಲಿ. ಸೊ ನೀವು ಸೊಲ್ಯೂಷನ್ ಏನು ಪಡ್ಕೊಳ್ಬೇಕು, ಈ ಎರಡು ಯೋಜನೆಗಳಿಗೆ ಹಣ ಬರ್ಬೇಕಂದ್ರೆ ನೀವು ಒಂದು ಸೊಲ್ಯೂಷನ್ ಪಡ್ಕೊಂಡ್ರೆ ಸಾಕು, ನಿಮಗೆ ಹಣ ಜಮಾ ಆಗತ್ತೆ. ಅಂದ್ರೆ ಒಂದು ಪ್ರಾಬ್ಲಮ್ ಆಗಿದ್ರೇನೆ ಎರಡು ಕಡೆ ನಿಮಗೆ ಹಣ ಬರ್ಲಿಕ್ಕೆ ಸ್ಟಾಪ್ ಆಗಿರುತ್ತೆ. ಆ ಒಂದು ಪ್ರಾಬ್ಲಮ್ ಅನ್ನ ನೀವು ಸೊಲ್ಯೂಷನ್ ಮಾಡ್ಕೊಳ್ಬೇಕು, ಸೊಲ್ಯೂಷನ್ ಅನ್ನ ಪಡ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಹೀಗಾಗಿ ವೀಕ್ಷಕರೇ, ಅದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡುವಿದ್ದೀನಿ. ಸೊ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ, ಅದಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸೊ ಈಗ ನೋಡಿ ವೀಕ್ಷಕರೇ, ಈ ಒಂದು 18 ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ತೀನಿ ಮಧ್ಯದಲ್ಲಿ. ಈಗ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ್ಯಾವ ಕಂತುಗಳು ಬಂದಿದಾವೆ, ನಿಮಗೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅನ್ನುವಂಥದ್ದನ್ನ ನೀವೇ ಕ್ಲಿಯರಿಟಿ ಪಡ್ಕೊಳ್ಬೇಕಾಗತ್ತೆ. ಹೇಗೆ ಅನ್ನೋದಾದ್ರೆ, ನಾನೀಗ ನಿಮಗೆ ಹೇಗೆ ಆ ಒಂದು DBT ಆಪ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದೀನಿ. ಸುಲಭವಾಗಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಯಾವ ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ. ಸೊ ಅನ್ನೋದನ್ನ ಎಲ್ಲನೂ ಕೂಡ ನೀವು ತಿಳ್ಕೊಳ್ಬಹುದು. ಅದನ್ನ ನೀವು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. DBT ಆಪ್ ಮುಖಾಂತರ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಒಂದು DBT ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ ಅಲ್ಲಿ ತಿಳ್ಕೊಳ್ಬಹುದು ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದನ್ನ. ಸೊ ನೆಕ್ಸ್ಟ್ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಅದರೊಳಗೇನೆ ತಿಳ್ಕೊಳ್ಬಹುದು ಯಾವ ಕಂತು ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದನ್ನ. ಸೊ ಅವಾಗ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅನ್ನುವಂಥದ್ದು ಕ್ಲಿಯರಿಟಿ ಸಿಗತ್ತೆ. ಆಮೇಲೆ ನೀವ್ ಏನ್ ಮಾಡ್ಬೇಕು, ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ತಾಂತ್ರಿಕ ದೋಷದಿಂದ ಏನಾದ್ರೂ ನಿಮಗೆ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ. ಈ ಕಡೆ ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನೀವು ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಮೊದಲು ನೀವು ಸೊಲ್ಯೂಷನ್ ಪಡ್ಕೊಳ್ಬೇಕಂದ್ರೆ ನಿಮಗೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನ ತಿಳ್ಕೊಬೇಕಲ್ವಾ. ಮೊದಲು ಏನ್ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನ ತಿಳ್ಕೊಂಡ ಮೇಲೆನೆ ಅದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ, ಸೊಲ್ಯೂಷನ್ ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಅದನ್ನ ಮೊದಲು ನೀವು ಕೆಲಸವನ್ನ ಮಾಡಿ. ಸೊ ಅದಾದ್ಮೇಲೆ ನಿಮಗೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನಿಮಗೆ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ ಇದ್ರೆ ನೀವು ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ ಗೆ ಹೋಗಿ ಅಲ್ಲಿಂದ ಒಂದು ಪ್ರಮಾಣ ಪತ್ರವನ್ನ ತರಬೇಕಾಗತ್ತೆ. ನೀವ್ ಏನ್ ಮಾಡ್ಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕು. ಈ ರೀತಿ ತಾಂತ್ರಿಕ ದೋಷದಿಂದ ಬರ್ತಾ ಇದೆ, ನಾವು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಪೇ ಮಾಡೋದಿಲ್ಲ, ಆದಾಯ ತೆರಿಗೆ ಕಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ ಅಧಿಕಾರಿಗಳು. ಆಮೇಲೆ ನಿಮ್ಗೆ ಒಂದು ಪ್ರಮಾಣ ಪತ್ರ ಕೂಡ ಕೊಡ್ತಾರೆ. ಅದನ್ನ 2 ಕಾಪಿಗಳನ್ನ ಮಾಡ್ಕೊಂಡು ಒರಿಜಿನಲ್ ನಿಮ್ಮ ಹತ್ರ ಇಟ್ಕೊಳ್ಳಿ. 2 ಕಾಪಿಗಳಂದ್ರೆ ಒಂದು ಕಾಪಿಯನ್ನ ಆಹಾರ ಇಲಾಖೆಗೆ ಕೊಟ್ರೆ ಇನ್ನೊಂದು ಕಾಪಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಬೇಕಾಗತ್ತೆ. ಎರಡಕ್ಕೂ ಇಲಾಖೆಗಳಿಗೆ ಸಬ್ಮಿಟ್ ಮಾಡಿದ ತಕ್ಷಣ ಕ್ಲಾರಿಟಿ ಸಿಗತ್ತೆ. ಅವಾಗ ನಿಮಗೆ ಮತ್ತೆ ರೇಷನ್ ಕೂಡ ವಾಪಸ್ ಸಿಗತ್ತೆ, ರೇಷನ್ ಹಣ ಕೂಡ ಸಿಗತ್ತೆ, ಅನ್ನಭಾಗ್ಯ ಯೋಜನೆ ಹಣ, ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲನೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಬೇರೆ ಬೇರೆ ಯೋಜನೆಗಳು ಕೂಡ ಸಿಗತ್ತೆ. ಇಲ್ಲಪ್ಪ ಅಂದ್ರೆ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಮತ್ತೆ ನಿಮಗೆ ಹಣ ಸಿಗೋದಿಲ್ಲ, ಏನ್ ಮಾಡ್ಲಿಕ್ಕೆ ಕೂಡ ಬರೋದಿಲ್ಲ. ಅದು ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಇಷ್ಟು ನಿಮಗೆ ಕ್ಲಾರಿಟಿ ಕೊಡ್ಬೇಕಾಗಿತ್ತು, ನಾನು ಕೊಟ್ಟಿದ್ದೀನಿ. ಮತ್ತೆ ಇದನ್ನ ಬಿಟ್ಟು ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದಕ್ಕೆ ನಾನು ಮೆಸೇಜ್ ಮಾಡಿ ಸಾಕು. ನಿಮಗೆ ನಾನು ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂದ್ರೆ ನನ್ನ ಜೊತೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ಗೆ ನನಗೆ ಮೆಸೇಜ್ ಮಾಡಲೇಬೇಕು. ಮತ್ತೆ ನೀವು ಏನ್ ಮಾಡಿ ಅಲ್ಲಿ ಫಾಲೋ ಮಾಡಿರ್ಬೇಕು, ಮತ್ತೆ ಬೋರ್ಕಾಸ್ಟ್ ಚಾನಲ್ಗೂ ಕೂಡ ಜಾಯ್ನ್ ಆಗಿರ್ಬೇಕು ಮುಖ್ಯವಾಗಿ. ಇಲ್ಲಪ್ಪ ಅಂದ್ರೆ ಮೆಸೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಜಾಯ್ನ್ ಆದ್ರೆ ಮಾತ್ರ ನಮಗೆ ಮೆಸೇಜ್ ಮಾಡ್ಲಿಕ್ಕೆ ಸಾಧ್ಯ. ಆದಷ್ಟು ಫಾಲೋ ಮಾಡ್ಕೊಂಡು ಜಾಯ್ನ್ ಆಗಿ ಆಮೇಲೆ ಮೆಸೇಜ್ ಮಾಡಿ ನಾನು ಕ್ಲಾರಿಟಿ ಕೊಡ್ತೀನಿ. ಇಷ್ಟು ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಪ್ಡೇಟ್ ಕೊಡಬೇಕಾಗಿತ್ತು. ಈ ಕಡೆ ಈ ಒಂದು 18 ಜಿಲ್ಲೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಪಟಾಪಟ್ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ
ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ. ಇಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಆದ್ರೂ ಜಮಾ ಆಗಲಿದೆ. ಆಮೇಲೆ ನಾಳೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗತ್ತೆ. ಈ ರೀತಿ ಹಂತ ಹಂತವಾಗಿ ಜಮಾ ಆಗಿ ಕ್ಲಿಯರ್ ಆಗತ್ತೆ. ಮೊದಲು ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಬಂದಿಲ್ಲ ಅನ್ನುವಂಥದ್ದು ತಿಳ್ಕೊಳ್ಳಿ. ಯಾಕೆ ನಿಮಗೆ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಹೇಳೋದಾದ್ರೆ, ಈಗ ನೋಡಿ, ಅನ್ನಭಾಗ್ಯ ಯೋಜನೆಯಲ್ಲಿ ಮೇ ಹಿಡ್ಕೊಂಡು ಈ ಕಡೆ ಸರಿಯಾಗಿ ಹಣ ಜಮಾ ಆಗಿಲ್ಲ. ನೀವು ಕೇಳ್ಬೇಕಂದ್ರೆ ಮೇ ಹಿಡ್ಕೊಂಡು ಈ ಕಡೆ ಯಾವ ಕಂತಿನ ಹಣ ಕೂಡ ಸರಿಯಾಗಿ ಜಮಾ ಆಗಿಲ್ಲ. ಬಹಳ ಆದ್ರೆ ಆಗಸ್ಟ್ ತಿಂಗಳ ಹಣ ಜಮಾ ಆಗಿದೆ. ಮಧ್ಯದಲ್ಲಿ ಜುಲೈ ಆಗಿರ್ಲಿ, ಜೂನ್ ಆಗಿರ್ಲಿ, ಯಾವ ರೀತಿಯಾಗಿ ಜಮಾ ಆಗಿದೆಯಪ್ಪ ಅಂದ್ರೆ, ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ಮೇಲೆ ನೀವು ಅನ್ನಭಾಗ್ಯ ಯೋಜನೆ ಹಣನೇ ಮರೆತು ಬಿಟ್ಟಿದ್ದೀರಾ. ಯಾಕಂದ್ರೆ ದೊಡ್ಡ ಅಮೌಂಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಗತ್ತೆ, ಅನ್ನಭಾಗ್ಯದಲ್ಲಿ ಸಣ್ಣ ಪುಟ್ಟ ಅಮೌಂಟ್ ಸಿಗತ್ತೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತೀರಾ. ಆಮೇಲೆ ಹಣ ಜಮಾ ಆಗಿಲ್ಲ ಅಂತ ಕುಳ್ತೀರಾ. ಈಗ ಒಂದು ಕೆಲಸ ಮಾಡ್ಬೇಕು ನೀವು, ಅದಕ್ಕೆ ನಾನು ಹೇಳ್ತಾ ಇರೋದು DBT ಆಪ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಒಂದು ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಾಕಿ ಆ ಒಂದು ಕಂತಿನ ಹಣ ಕ್ಲೋಸ್ ಮಾಡಿ ಬಿಟ್ಟಿರುವಂತದ್ದು, ಮತ್ತೊಂದು ಕಂತಿನ ಹಣ ಬಿಡುಗಡೆ ಮಾಡಿ ಮತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದ್ರೆ 20 ರಿಂದ 30 ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡಿ ಆ ಒಂದು ಕಂತಿನ ಹಣ ಕೂಡ ಕ್ಲೋಸ್ ಮಾಡಿರುವಂತದ್ದು. ಈ ರೀತಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ಈಗ ಜನರಿಂದನೂ ಕೂಡ ಅಪ್ಡೇಟ್ ಬರ್ತಾ ಇದಾವೆ. ಸೊ ನಮಗೆ ಸಂಪೂರ್ಣವಾಗಿ ಜಮಾ ಆಗಿಲ್ಲ. ಒಂದು ಕಂತಿನ ಹಣ ನಮಗ್ ಜಮಾ ಆದ್ರೆ ಮನೆಯ ಪಕ್ಕದಲ್ಲಿರುವಂತವರಿಗೆ ಮತ್ತೊಂದು ಕಂತಿನ ಹಣ ಜಮಾ ಆಗಿರತ್ತೆ. ಆದ್ರೆ ಇಬ್ಬರಿಗೂ ಕೂಡ 2 ಕಂತುಗಳು ಜಮಾ ಆಗೇ ಇಲ್ಲ. ಒಂದು ಕಂತಿನ ಹಣ ಒಬ್ರಿಗೆ ಜಮಾ ಆದ್ರೆ ಇನ್ನೊಂದು ಕಂತಿನ ಹಣ ಇನ್ನೊಬ್ರಿಗೆ ಜಮಾ ಆಗಿರತ್ತೆ. ಆದ್ರೆ ಟೋಟಲಿ ಎಲ್ಲರಿಗೂ ಕೂಡ ಹಿಂದಿನ ಕಂತುಗಳು ಜಮಾ ಆಗ್ತಾನೆ ಬಂದಿಲ್ಲ. ಈ ರೀತಿ ಬಹಳಷ್ಟು ಕಡೆ ಆಗಿರುವಂತಹ ಕಾರಣಕ್ಕಾಗಿ ಜನರಿಂದಾನೇ ಅಭಿಪ್ರಾಯ ಬರ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ನೀವು ಕ್ಲಾರಿಟಿ ಪಡ್ಕೊಳ್ಳಿ, ಯಾವ ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ. ಸೊ ಇಷ್ಟ ಆದ್ರೆ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಕ್ಲಾರಿಟಿ ಸಿಗತ್ತೆ. ಅದಾದ್ಮೇಲೆ ನಿಮಗೆ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರಿ, 4 ಪದಾರ್ಥಗಳನ್ನ ಕೊಡ್ತಾ ಇದ್ರಿ, 5 ಪದಾರ್ಥಗಳನ್ನ ಕೊಡ್ತಾ ಇದೀವಿ, 3 ಪದಾರ್ಥಗಳನ್ನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ. ಇದು ನಿಜಾನಾ ಅಂತ ಕೇಳ್ಬೋದು ನೀವು. ಅದನ್ನ ನಾನು ಕೂಡ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಹಿಂದಿನ ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳಾಯ್ತು, ಈಗ ಒಂದು KH ಮುನಿಯಪ್ಪನವರು ಒಂದು ಅಪ್ಡೇಟ್ ಕೊಟ್ಟಿದ್ರು. ಈಗ 93% ಫಲಾನುಭವಿಗಳು ನಾವು ಪದಾರ್ಥಗಳನ್ನ ಕೊಡಿ ನಮಗೆ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ನಡೆಸಿದಾಗ ನಮಗೆ 93% ಫಲಾನುಭವಿಗಳು ಪದಾರ್ಥಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಪದಾರ್ಥಗಳನ್ನ ಕೊಡೋರಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಅವಾಗ ಯಾವ ಪದಾರ್ಥಗಳನ್ನ ಕೊಡೋರಿದ್ರು? ಉಪ್ಪು, ಸಕ್ಕರೆ, ಬೇಳೆ, ಗಾಣದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಕೊಡೋರಿದ್ರು. ಸೊ ಈ ಒಂದು ಎಲ್ಲನೂ ಕೂಡ ವಸ್ತುಗಳನ್ನ ತಯಾರು ಮಾಡ್ಲಿಕ್ಕೆ ನಮ್ಮಲ್ಲೇನೆ ಕರ್ನಾಟಕದಲ್ಲೇನೆ ಸಾಧ್ಯ ಇತ್ತು. ಆದ್ರೆ ಉಪ್ಪನ್ನ ಒಂದು ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸೋರಿದ್ರು. ಇದನ್ನೆಲ್ಲನೂ ಕೂಡ ಕೇಳ್ಕೊಂಡು KH ಮುನಿಯಪ್ಪನವರು ಎಲ್ಲ ಸಪರೇಟ್ ಆಗಿ ಅದರ ಬಗ್ಗೆ ರೆಡಿ ಕೂಡ ಮಾಡಿದ್ರು. ಕೊನೆಯದಾಗಿ ಸಚಿವ ಸಂಪುಟ ಸಭೆಯನ್ನ ಕರೆದ್ರು. ಸಚಿವರು ಎಲ್ಲರೂ ಕೂಡ ಕೂಡಿ ಮಾಡಿ CM ಅವರು ಮತ್ತೆ DCM ಅವರು ಎಲ್ಲರೂ ಕೂಡ ಒಂದು ಕೊನೆಯದಾಗಿ ನಿರ್ಧಾರವನ್ನ ತೆಗೆದುಕೊಂಡ್ರು. ಈ ಒಂದು ಪದಾರ್ಥಗಳನ್ನ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಹಣವನ್ನೇ ಹಾಕೋಣ ಅಂತ ಹೇಳ್ಬಿಟ್ರು. ಜನರಿಂದ ಅಭಿಪ್ರಾಯ ಬರೋದು ಮತ್ತೆ ಇವ್ರು ಬೇಡ ಅನ್ನೋದು ಎಲ್ಲನೂ ಕೂಡ ಲಿಂಕ್ ಆಯ್ತು. ಯಾಕಂದ್ರೆ ಈ ಕಡೆ ಹಣ ಹಾಕೋದಾದ್ರೆ 1 ತಿಂಗಳದ ಹಣ ಹಾಕ್ತಾರೆ, ಇನ್ನೊಂದು ತಿಂಗಳ ಹಣ ಪೆಂಡಿಂಗ್ ಉಳಿಸಬಹುದು. ಈ ಕಡೆ ನಾವು ಪದಾರ್ಥಗಳನ್ನ ಕೊಡೋದಾದ್ರೆ ಪ್ರತಿ ತಿಂಗಳು ಕೂಡ ಕೊಡಬೇಕಾಗತ್ತೆ. ಅವಾಗ ನಾವು ಅದರಿಂದ ತಪ್ಪಿಸ್ಕೊಳ್ಳಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈ ಕಡೆ BJP ನಾಯಕರಿಂದನೂ ಕೂಡ ಆ ಕಡೆ ಆಗಿರ್ಲಿ ಅಥವಾ ಈ ಕಡೆ ಜನರಿಂದನೂ ಕೂಡ ಆಗಿರ್ಲಿ, ಒಂದು ಕಮೆಂಟ್ಸ್ ಗಳಲ್ಲಿ ಆಗಿರ್ಲಿ, ಹೊರಗಡೆ ನ್ಯೂಸ್ ಗಳಲ್ಲಿ ಆಗಿರ್ಲಿ, ಈ ರೀತಿ ಹೇಳಿಕೆಗಳು ಕಂಡು ಬರ್ತಾ ಇರುವಂತದ್ದು ಸದ್ಯಕ್ಕೆ. ಸೊ ನೋಡೋಣ, ನಾವು ಈಗ ಸದ್ಯಕ್ಕೆ ಈ ಒಂದು ಪದಾರ್ಥಗಳನ್ನ ಮತ್ತೆ ಕೊಡ್ತೇವೆ ಅಂತ KH ಮುನಿಯಪ್ಪನವರು ಅಪ್ಡೇಟ್ ಕೊಟ್ಟಿದ್ದಾರೆ. ಆದ್ರೆ ಅದು ಸಚಿವ ಸಂಪುಟ ಸಭೆಯಲ್ಲಿ ಏನಾಗತ್ತೆ ಅನ್ನುವಂಥದ್ದು ಬಾಕಿ ಇರುವಂತದ್ದು. ಯಾಕಂದ್ರೆ ಎಲ್ಲ ಸಚಿವರಾಗಿರ್ಲಿ, CM ಆಗಿರ್ಲಿ, DCM ಆಗಿರ್ಲಿ ನಿರ್ಧರಿಸಿದರ ಮೇಲೆ ನಮ್ಗೆ ಇವ್ರು ಅಪ್ಡೇಟ್ ಕ್ಲಾರಿಟಿ ಸಿಗೋದು. ಇಲ್ಲಪ್ಪ ಅಂದ್ರೆ ಗಾಳಿ ಹವಾ ಆದ್ರೆ ಅಷ್ಟೇ, ಮತ್ತೇನಿಲ್ಲ. ಆದ್ರೆ ಕನ್ಫರ್ಮ್ ಇಲ್ಲ, ಇನ್ನು ಕೂಡ ಕನ್ಫರ್ಮ್ ಆದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ತಲೆ ಕೆಡಿಸ್ಕೊಳ್ಬೇಡಿ. ಅದಕ್ಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಸಾಕು. ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ನಾನು ತಿಳಿಸ್ಕೊಡ್ಬೇಕಾಗಿರುವಂತಹ ಅಪ್ಡೇಟ್ ಆದ್ರೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನೇ ಕ್ವಶನ್ಸ್, ಕ್ವೆರೀಸ್, ಬೇರೆ ಯೋಜನೆಗಳಾಗಿರ್ಲಿ ಅಥವಾ ಯಾವುದೇ ಯೋಜನೆ ಇರಲಿ, ಅದು ಕೇಂದ್ರ ಸರ್ಕಾರದಾಗಿರ್ಲಿ, ರಾಜ್ಯ ಸರ್ಕಾರದಾಗಿರ್ಲಿ, ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಂತ ಹೇಳಿದೀನಿ. ಸೊ ಅದಕ್ಕೆ ಮೆಸೇಜ್ ಮಾಡಿ ಸಾಕು, ನನಗೆ ಬೋರ್ಕಾಸ್ಟ್ಗೆ ಜಾಯ್ನ್ ಆಗಿ. ಸೊ ಅಲ್ಲಿ ಪ್ರತಿಯೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ಗಳು ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಡೈರೆಕ್ಟ್ ಆಗಿ ವಿಡಿಯೋಸ್ ಮುಖಾಂತರ ನೋಡಬಹುದು. ಇಷ್ಟು ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.